ನೋಡಿ, ನಮ್ಮ ರಾಶಿಚಕ್ರದಲ್ಲಿ ಕೆಲವು ರಾಶಿಗಳಿದ್ದಾವೆ. ಅವುಗಳ ಎನರ್ಜಿ, ಲೈಫ್ನ ಅಪ್ರೋಚ್ ಮಾಡೋ ರೀತಿ ನೋಡಿದ್ರೇ ಒಂಥರ ಅಸೂಯೆ ಆಗುತ್ತೆ. ಇವತ್ತು ನಾವು ಅಂಥದ್ದೇ ಒಂದು ಸ್ಪೆಷಲ್ ರಾಶಿ ಬಗ್ಗೆ ಮಾತಾಡೋಣ. ಹಾಗಿದ್ರೆ ಶುರು ಮಾಡೋಣವಾ? ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬರಲಿ, ಅದನ್ನ ಒಂದು ನಗುರಿನೊಂದಿಗೆ ಎದುರಿಸೋ ವ್ಯಕ್ತಿಗಳಿರ್ತಾರಲ್ವಾ? ಅಂಥವ್ರು ಯಾರಾದ್ರೂ ನೆನ್ಪಿಗೆ ಬರ್ತಿದಾರಾ? ಅಥವಾ ಯಾವುದೇ ಪ್ಲಾನ್ ಇಲ್ಲದೆ ಹೋಗೋಣ ಬಾ ಅಂದ್ರೆ ಬ್ಯಾಗ್ ಹಾಕ್ಕೊಂಡು ರೆಡಿಯಾಗೋರು. ಯಾವುದೇ ಪ್ರಾಬ್ಲಮ್ ಬಂದ್ರೂ ಏನಾಗಲ್ಲ ನೋಡ್ಕೊಳ್ಳೋಣ ಬಿಡು ಅಂತ ಕೂಲಾಗಿ ಹೇಳೋ ಧೈರ್ಯ ಇರೋರು. ಅಂಥವ್ರು ಸಿಕ್ಕಿದಾರಾ? ಹೌದು, ನಾವು ಮಾತಾಡ್ತಿರೋದು ಧನು ರಾಶಿಯವರ ಬಗ್ಗೆ. ಅದೇ ಆ ವಿಶೇಷ ಶಕ್ತಿಯ ಮೂಲ. ಏನಪ್ಪ ಇವರಲ್ಲಿ ಅಂತಹ ಸ್ಪೆಷಲ್? ಬನ್ನಿ, ಇವರು ಪರ್ಸನಾಲಿಟಿಯ 3 ಮುಖ್ಯ ಗುಣಗಳನ್ನ ಒಂದೊಂದಾಗೆ ನೋಡೋಣ. ಮೊದಲನೆಯದಾಗಿ ಮತ್ತೆ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ಇವರನ್ನ ಡಿಫ್ರೆಂಟ್ ಮಾಡೋದೇ ಅವರ ಆಶಾವಾದದ ಶಕ್ತಿ. ಅಂದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡೋ ರೀತಿ. ನೋಡಿ, ಆಸ್ಟ್ರಾಲಜಿ ಪ್ರಕಾರ ಧನುರಾಶಿಯನ್ನ ಆಳೋದು ಗುರುಗ್ರಹ. ಗುರು ಅಂದ್ರೆ ಜ್ಞಾನ, ಅದೃಷ್ಟ, ವಿಸ್ತಾರ ಎಲ್ಲದರ ಸಂಕೇತ. ಬಹುಶಃ ಇದೇ ಕಾರಣಕ್ಕಿರ್ಬೋದು, ಎಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಇವರು ಎಲ್ಲೋ ಒಂದು ಕಡೆ ಬೆಳಕನ್ನ ಹುಡುಕ್ತಾರೆ. ಇವರ ಜೀವನದ ಮಂತ್ರನೇ ಇದು. ಪರವಾಗಿಲ್ಲ, ಇದಕ್ಕಿಂತ ಒಳ್ಳೇದು ಮುಂದಿದೆ. ಇದು ಸುಮ್ಮನೆ ಹೇಳೋ ಮಾತಲ್ಲ, ಇದನ್ನ ಅವರು ನಿಜವಾಗ್ಲೂ ನಂಬ್ತಾರೆ. ಪ್ರತಿಯೊಂದು ಕೊನೆ ಒಂದು ಹೊಸ ಶುರುವಿಗೆ ದಾರಿ ಅಂತ ಇವರ ಫಿಲಾಸಫಿ. ಇದಕ್ಕೊಂದು ಸಿಂಪಲ್ ಉದಾಹರಣೆ ಕೊಡೋದಾದ್ರೆ, ಬೇರೆಯವರು ಅಯ್ಯೋ ಕೆಲ್ಸ ಹೋಯ್ತು ಅಂತ ಚಿಂತೆ ಮಾಡ್ತಿದ್ರೆ, ಧನುರಾಶಿಯವರು ಒಂದು ಹೊಸ ಅನುಭವ ಸಿಕ್ತು ಅಂತ ಮುಂದಕ್ಕೆ ಹೋಗ್ತಾರೆ. ಅವರ ಈ ಆಟಿಟ್ಯೂಡ್ ನಿಜಕ್ಕೂ ಗ್ರೇಟ್ ಅಲ್ವಾ? ಸರಿ, ಈಗ ಅವರ 2ನೇ ಗುಣಕ್ಕೆ ಬರೋಣ. ಇದು ಅವರ ವ್ಯಕ್ತಿತ್ವದ ಅಡಿಪಾಯ ಅಂತಾನೆ ಹೇಳಬಹುದು. ಅದುವೇ ಸ್ವಾತಂತ್ರ್ಯದ ಮೇಲಿನ ಪ್ರೀತಿ. ಧನುರಾಶಿಯವರನ್ನ ಒಂದೇ ಕಡೆ ಕಟ್ಟಿ ಹಾಕೋದಿದೆಯಲ್ಲ, ಅದು ಆಗದ ಮಾತು. ದಿನ ಒಂದೇ ತರದ ಬೋರಿಂಗ್ ಲೈಫ್ ಅಂದ್ರೆ ಇವರಿಗೆ ಅಲರ್ಜಿ ಇದ್ದ ಹಾಗೆ. ಅದಕ್ಕೆ ಇರಬೇಕು ಇವರನ್ನ ರಾಶಿಚಕ್ರದ ಪ್ರಯಾಣಿಕರು ಅಂತ ಕರೆಯೋದು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಈ ಸ್ವಾತಂತ್ರ್ಯದ ಅವಶ್ಯಕತೆ ಬರೀ ತಿರುಗಾಟಕ್ಕೆ ಸೀಮಿತ ಅಲ್ಲ. ಅದು ಅವರ ಕೆಲಸ ಇರ್ಬೋದು, ಸಂಬಂಧಗಳೇ ಇರ್ಬೋದು, ಎಲ್ಲದರಲ್ಲೂ ಅವರಿಗೆ ತಮ್ಮದೇ ಆದ ಸ್ಪೇಸ್ ಬೇಕೇ ಬೇಕು. ಹೌದು, ಇವರದು ಸ್ವಲ್ಪ ಬಂಡಾಯದ ಸ್ವಭಾವ ಅಂತಾನೂ ಹೇಳ್ಬೋದು. ಸುಮ್ಮನೆ ರೂಲ್ಸ್ ಫಾಲೋ ಮಾಡೋ ಜನ ಅಲ್ಲ ಇವರು. ಬದಲಿಗೆ ತಮ್ಮದೇ ಆದ ದಾರಿಯನ್ನ, ತಮ್ಮದೇ ರೂಲ್ಸ್ಗಳನ್ನ ಸೃಷ್ಟಿ ಮಾಡೋಕ್ಕೆ ಇಷ್ಟಪಡ್ತಾರೆ. ಇದೇ ಸ್ವತಂತ್ರ ಮನೋಭಾವ ಇದೆಯಲ್ಲ, ಇದೇ ಇವರನ್ನ ಎಲ್ರಿಗಿಂತ ಅಲ್ಲಗಾಗಿ ನಿಲ್ಲಿಸೋದು. ಸರಿ, ಈಗ ಅವರ 3ನೇ ಗುಣಕ್ಕೆ ಬರೋಣ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್. ಅಂದ್ರೆ ಅವರ ನಿಷ್ಠುರ, ಸತ್ಯವಾದಿ ಸ್ವಭಾವ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇವರಿಗೆ ಫಿಲ್ಟರ್ ಅನ್ನೋದೇ ಯೋದಿಲ್ಲ. ಮನಸ್ಸಲ್ಲಿ ಏನಿದೆಯೋ ಅದು ನೇರವಾಗಿ ಬಾಯಿಂದ ಹೊರಗೆ ಬರುತ್ತೆ. ಇದು ಕೆಲವೊಮ್ಮೆ ಕೇಳೋರಿಗೆ ಕಠೋರ ಅಂತ ಅನ್ಸ್ಬೋದು. ಹಾಗಾದ್ರೆ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ, ಇವರು ಉದ್ದೇಶಪೂರ್ವಕವಾಗಿಯೇ ಬೇರೆಯವರಿಗೆ ನೋವು ಮಾಡ್ತಾರಾ? ಖಂಡಿತವಾಗಿಯೂ ಇಲ್ಲ. ಅವ್ರಿಗೆ ಸುಳ್ಳು ಹೇಳಿ ಯಾರನ್ನೋ ಖುಷಿ ಪಡಿಸೋದಕ್ಕಿಂತ ಕಠೋರ ಸತ್ಯವನ್ನ ಹೇಳೋದು ಹೆಚ್ಚು ಮುಖ್ಯ. ನೋಡಿ, ಅವರ ಉದ್ದೇಶ ನೋವು ಕೊಡೋದಲ್ಲ, ಪ್ರಾಮಾಣಿಕವಾಗಿರೋದಷ್ಟೆ. ಇವರ ಈ ನೇರ ನುಡಿಯ ಹಿಂದೆ ಒಂದು ಆಳವಾದ ಚಿಂತನೆ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಇವರು ಕೇವಲ ನೇರವಾಗಿ ಮಾತಾಡೋರಲ್ಲ, ಇವರು ಹೃದಯದಲ್ಲಿ ದಾರ್ಶನಿಕರು. ಜೀವನದ ದೊಡ್ಡ ದೊಡ್ಡ ಪ್ರಶ್ನೆಗಳ ಬಗ್ಗೆ ಅಂದ್ರೆ ಫಿಲಾಸಫಿ ಬಗ್ಗೆ ಚರ್ಚೆ ಮಾಡೋದಂದ್ರೆ ಇವರಿಗೆ ಬಹಳ ಇಷ್ಟ. ಜ್ಞಾನದ ಮೇಲಿನ ಹಸಿವು ಇವರನ್ನ ಯಾವಾಗ್ಲೂ ಕುತೂಹಲದಿಂದ ಇಡುತ್ತೆ. ಹಾಗಿದ್ರೆ ಇಷ್ಟು ಇಂಟ್ರೆಸ್ಟಿಂಗ್ ಆದ್ರೆ ಸ್ವಲ್ಪ ಕಾಂಪ್ಲೆಕ್ಸ್ ಕೂಡ ಆಗಿರೋ ಇವ್ರ ಜೊತೆ ಹೊಂದ್ಕೊಂಡು ಹೋಗೋದು ಹೇಗೆ? ಅದಕ್ಕೊಂದು ಕೋಡ್ ಇದೆ. ಇವ್ರ ಜೊತೆ ಚೆನ್ನಾಗಿರೋದಕ್ಕೆ, ಇವರನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದೇ ಒಂದು ಸೀಕ್ರೆಟ್ ಇದೆ. ಅದನ್ನೀಗ ನೋಡೋಣ. ಆ ಸೀಕ್ರೆಟ್ ಬೇರೇನೂ ಅಲ್ಲ, ಈ 3 ಸರಳ ನಿಯಮಗಳು. ಮೊದಲನೇದು, ಅವರಿಗೆ ಅವರ ಸ್ವಾತಂತ್ರ್ಯವನ್ನು ಪೂರ್ತಿಯಾಗಿ ಕೊಡಿ. 2ನೇದು, ಅವರನ್ನ ಕಂಟ್ರೋಲ್ ಮಾಡಕ್ಕೆ ಯಾವತ್ತೂ ಟ್ರೈ ಮಾಡಬೇಡಿ. ಮತ್ತು 3ನೇದು, ಅವರ ಆ ಪ್ರಾಮಾಣಿಕತೆಯನ್ನ ಗೌರವಿಸಿ. ನೋಡಿ, ಅವರಿಗೆ ಎಷ್ಟು ಸ್ಪೇಸ್ ಕೊಡ್ತೀವೋ ಅವರು ಅಷ್ಟೇ ನಮ್ಮ ಹತ್ರ ಆಗ್ತಾರೆ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಎಲ್ಲ ವಿವರಣೆ ಕೇಳಿದ ಮೇಲೆ ನಿಮ್ಮ ಜೀವನದಲ್ಲಿರುವ ಧನುರಾಶಿಯವರು ನೆನ್ಪಿಗೆ ಬರ್ತಿದಾರಾ? ನಾವು ಮಾತಾಡಿದ ಈ ಗುಣಗಳು ಅವರಿಗೆ ಹೊಂದಿಕೆ ಆಗುತ್ತಾ? ಅವರ ಆಶಾವಾದ, ಸ್ವಾತಂತ್ರ್ಯದ ಮೇಲಿನ ಪ್ರೀತಿ, ಆ ನೇರ ನುಡಿ ಇವೆಲ್ಲ ಗಮನಕ್ಕೆ ಬಂದಿದ್ಯಾ?